ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ಸುಷ್ಮಾ. ಖಡಕ್ ಲಾಕ್ಡೌನ್ ಬೆಂಗಳೂರಿನಲ್ಲಿ ಹೇಗಿತ್ತು ಮೊದಲ ದಿನ? ಬೀದಿಗೆ ಬಂದ ಜನರಿಗೆ ಖಾಕಿ ಲಾಠಿ ಹಿಡಿದು ಬುದ್ಧಿ ಕಲಿಸಿದ್ದು ಹೇಗೆ? ಮೊನ್ನೆ ಅಪ್ಪ ಸಾವು, ಇವತ್ತು ಅಮ್ಮ ಬಲಿ, ಮಗಳು ಅನಾಥೆ. ಮೃತ ತಾಯಿಯನ್ನ ಮಳವಳ್ಳಿವರೆಗೂ ಆಟೋದಲ್ಲೇ ಸಾಗಿಸಿದ ಮಗ. ಇದೆಲ್ಲವನ್ನು ನೋಡೋಣ. ಕೊರೋನಾ ಕಂಟ್ರೋಲ್ಗಾಗಿ ಜಾರಿ ಮಾಡಿದ್ದ ಲಾಕ್ಡೌನ್ನ ಮೊದಲ ದಿನ ಹೇಗಿತ್ತು? ಬಾಹರ್ ಬಂದವರಿಗೆ ಖಾಕಿ ಬಾಸುಂಡೆ ಕೊಟ್ಟಿದ್ದು ಹೇಗೆ? ಲಾಕ್ಡೌನ್ನಲ್ಲೂ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಲಾಕ್ಡೌನ್ ಡೇ 1 ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹೆಮ್ಮಾರಿ ಕೊರೋನಾವನ್ನ ಕಟ್ಟಿಹಾಕುವ ಸಲುವಾಗಿ ರಾಜ್ಯ ಸರ್ಕಾರ 14 ದಿನಗಳ ಕಾಲ ಲಾಕ್ಡೌನ್ ಜಾರಿ ಮಾಡಿದೆ. ಇಂದಿನಿಂದ ಮೇ 24ರವರೆಗೂ ಟೈಟ್ ಲಾಕ್ಡೌನ್ ಜಾರಿಯಾಗಿದ್ದು ಕಟ್ಟುನಿಟ್ಟಿನ ರೂಲ್ಸ್ ಇದೆ. ಹೀಗಾಗಿ ಅನಗತ್ಯವಾಗಿ ಬೀದಿಗಿಳಿದವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ರೆ ಕೆಲ ವಾಹನಗಳನ್ನ ಸೀಸ್ ಮಾಡಲಾಯಿತು. ಬೆಂಗಳೂರಿನಲ್ಲೂ ಕೆಲವರು ಬೇಕಾಬಿಟ್ಟಿ ಓಡಾಡ್ತಾ ಇದ್ದು ಖಾಕಿ ತಮ್ಮ ವರಸೆ ತೋರಿಸಿ ಲಾಠಿ ಮೂಲಕವೇ ಬುದ್ಧಿ ಕಲಿಸಿದ್ದಾರೆ. ಇವತ್ತಿನಿಂದ ಟೈಟ್ ಲಾಕ್ಡೌನ್ ಜಾರಿ ಇದ್ರೂ ಸಹ ಕೆಲವರು ಸುಖಾಸುಮ್ಮನೆ ಮನೆಯಿಂದ ಹೊರಬಂದಿದ್ರು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಬೆಳಗ್ಗೆ ಅನಗತ್ಯವಾಗಿ ಮನೆಯಿಂದ ಹೊರಬಂದಿದ್ದವನಿಗೆ ಪೊಲೀಸರು ಲಾಠಿ ಏಟು ಕೊಟ್ಟು ಬಿಸಿ ಮುಟ್ಟಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಮಾರ್ಕೆಟ್ ಜಂಕ್ಷನ್ನಲ್ಲಿ ವಾಹನಗಳ ತಪಾಸಣೆ ಮಾಡಲಾಯಿತು. ಸೂಕ್ತ ಕಾರಣವಿಲ್ಲದೆ ಮನೆಯಿಂದ ಹೊರಬಂದ್ರೆ ಲಾಠಿ ಏಟು ಕೊಟ್ಟ ಪೊಲೀಸರು ಸಾರ್ವಜನಿಕರನ್ನ ವಾಪಸ್ ಕಳುಹಿಸಿದ್ರು. ಇಂದಿನಿಂದ ಲಾಕ್ಡೌನ್ ಇದ್ರೂ ಜನ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ ಬಳಿ ಸಂಚಾರ ಎಂದಿನಂತೆ ಇತ್ತು. ಸರ್ಕಾರ ಜಾರಿಗೆ ತಂದ ರೂಲ್ಸ್ ಜನರ ಲೆಕ್ಕಕ್ಕೆ ಇಲ್ಲವಾಗಿತ್ತು. ಆಟೋಗಳ ದರ್ಬಾರ್ಗೆ ಕಡಿವಾಣವೇ ಇರಲಿಲ್ಲ. ಯಶವಂತಪುರ ಮಾರ್ಕೆಟ್ನತ್ತ ಬೈಕ್ನಲ್ಲೇ ಜನ ಬರ್ತಿದ್ರು. ಮಾರ್ಕೆಟ್ ರಸ್ತೆಯಲ್ಲಿ ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಉಂಟಾಗಿತ್ತು. ತರಕಾರಿ ವಾಹನ ಒಂದು ಕಡೆಯಾದ್ರೆ ಸುಮ್ಮನೆ ಓಡಾಡೋ ವಾಹನಗಳು ಮತ್ತೊಂದೆಡೆ ಜಮಾವಣೆಗೊಂಡಿದ್ವು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಲಾಕ್ಡೌನ್ ಇದೆಯೋ ಇಲ್ವೋ ಅನ್ನೋ ಅನುಮಾನ ಮೂಡಿದೆ. ಯಾಕಂದ್ರೆ ಶಿವಾಜಿನಗರದಲ್ಲಿ ಎಗ್ಗಿಲ್ಲದೆ ಬಟ್ಟೆ ವ್ಯಾಪಾರ ನಡೀತಾ ಇತ್ತು. ಬೆಳ್ಳಂಬೆಳಗ್ಗೆಯೇ ಬಟ್ಟೆ ವ್ಯಾಪಾರದಲ್ಲಿ ವ್ಯಾಪಾರಿಗಳು ಬ್ಯುಸಿಯಾಗಿದ್ರು. ಶಿವಾಜಿನಗರದೊಳಗೆ ಬರೋಕೆ ಪೊಲೀಸರು ಹಿಂದೇಟು ಹಾಕಿದ್ರು. ಹೀಗಾಗಿ ಗ್ರಾಹಕರು ಕೂಡ ದೈಹಿಕ ಅಂತರವೇ ಇಲ್ಲದೆ ಖರೀದಿಯಲ್ಲಿ ಫುಲ್ ಬ್ಯುಸಿಯಾಗಿದ್ರು. ಬೆಂಗಳೂರಿನಲ್ಲಿ ಟೈಟ್ ಲಾಕ್ಡೌನ್ನಲ್ಲೂ ಜನರ ಕಳ್ಳಾಟ ಮುಂದುವರೆದಿದೆ. ಪೊಲೀಸರನ್ನೇ ಯಾಮಾರಿಸಲು ಹೋಗಿ ಯುವತಿಯರು ಲಾಕ್ ಆಗಿದ್ದಾರೆ. ಹಾಲಿನ ಕ್ಯಾಂಟರ್ ಹತ್ತಿ ಮದುವೆಗೆ ಹೊರಟಿದ್ದ ಯುವತಿಯರು ಬಿಡದಿ ಬಳಿ ಪೊಲೀಸರ ಕೈಗೆ ಸಿಕ್ಬಿದ್ದಿದ್ದಾರೆ. ನಂದಿನಿ ಮಿಲ್ಕ್ ಸಪ್ಲೈ ಮಾಡುವ ಕ್ಯಾಂಟರ್ನಲ್ಲಿ ಹೊರಟಿದ್ರು. ನಂದಿನಿ ಹಾಲಿನ ಕ್ಯಾಂಟರ್ ಅನ್ನ ತಡೆದು ಪ್ರಶ್ನಿಸಿದಾಗ ಮದುವೆಗೆ ಹೊರಟಿದೀವಿ ಅಂತ ಯುವತಿಯರ ಪ್ರತ್ಯುತ್ತರ ರೆಡಿಯಾಗಿತ್ತು. ಬಳಿಕ ಕ್ಯಾಂಟರ್ನ ಸೈಡ್ಗೆ ಹಾಕಿ ಪೊಲೀಸರು ಬೈದು ಕಳುಹಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಮಾಡಿರೋದ್ರಿಂದ ವಿಮಾನ ಸಂಚಾರಕ್ಕೂ ಬಿಸಿ ತಟ್ಟಿದೆ. ಹೀಗಾಗಿ ಪ್ರಯಾಣಿಕರಿಲ್ಲದೆ 53 ವಿಮಾನಗಳ ಹಾರಾಟ ರದ್ದುಗೊಂಡಿದೆ. ಬೆಂಗಳೂರಿಗೆ ಬರುವ ವಿಮಾನಗಳ ಹಾರಾಟವೂ ಕ್ಯಾನ್ಸಲ್ ಆಗಿದೆ. ಬೆಂಗಳೂರಿನಿಂದ ಹೊರಡಬೇಕಿದ್ದ ವಿಮಾನಗಳ ಹಾರಾಟ ಬಂದಾಗಿದ್ದು ಕೆಂಪೇಗೌಡ ಏರ್ಪೋರ್ಟ್ ಪ್ರಯಾಣಿಕರಿಲ್ಲದೆ ಸಂಪೂರ್ಣ ಖಾಲಿಯಾಗಿದೆ. ಕೋವಿಡ್ ತಡೆಗೆ ಟಫ್ ಲಾಕ್ಡೌನ್ ಜಾರಿಯಾಗಿರೋದ್ರಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಜನ ಬೆಳ್ಳಂಬೆಳಗ್ಗೆಯೇ ಓಡೋಡಿ ಬಂದಿದ್ರು. ಬೆಳಗ್ಗೆ 11 ಗಂಟೆಗೆ ಇರುವ ವಿಮಾನಕ್ಕೂ ಮುಂಚೆನೇ ಆಗಮಿಸಿದ್ರು. ಆದರೆ ಪ್ರಯಾಣಿಕರ ಕೊರತೆ ಇದ್ದಿದ್ದರಿಂದಾಗಿ 53ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದ್ದರಿಂದಾಗಿ ಹಲವು ಪ್ರಯಾಣಿಕರು ಅತ್ತ ತಾವು ಹೋಗಬೇಕಾದ ಜಾಗಕ್ಕೂ ಹೋಗೋಕಾಗದೆ ಮನೆಗೆ ವಾಪಸ್ ಬರೋಕಾಗದೆ ಕಂಗಾಲಾಗಿದ್ರು. ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಯಾಗಿದ್ದು ಅಗತ್ಯ ವಸ್ತುಗಳಿಗೆ ಬೆಳಗ್ಗೆ 6ರಿಂದ 10 ಗಂಟೆ ತನಕ ಮಾತ್ರ ಅವಕಾಶ ನೀಡಲಾಗಿದೆ. ಶಿವಮೊಗ್ಗ ನಗರದ ಗಾಂಧಿ ಬಜಾರ್, ದುರ್ಗಿಗುಡಿ, ಜೈಲ್ ರಸ್ತೆ, ಲಕ್ಷ್ಮೀ ಚಿತ್ರಮಂದಿರ, ಎಪಿಎಂಸಿ ಮಾರುಕಟ್ಟೆ ಮುಂತಾದ ಸ್ಥಳದಲ್ಲಿ ಅಗತ್ಯ ವಸ್ತು ಖರೀದಿಗೆ ಜನ ಮುಗಿಬಿದ್ದಿದ್ರು. ದೈಹಿಕ ಅಂತರವನ್ನ ಮರೆತು ಕೋವಿಡ್ ನಿಯಮಕ್ಕೆ ತಿಲಾಂಜಲಿ ಹಾಡಿದ್ರು. ಲಾಕ್ಡೌನ್ ಇದ್ರೂ ಸಹ ನಡು ರಸ್ತೆಯಲ್ಲಿ ಕುಡುಕನೊಬ್ಬ ಕಿರಿಕ್ ಮಾಡಿಕೊಂಡಿದ್ದಾನೆ. ರಸ್ತೆ ಮಧ್ಯ ನಿಂತು ವಾಹನ ಸವಾರರಿಗೆ ಕ್ವಾಟ್ಲೆ ಕೊಟ್ಟಿದ್ದಾನೆ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ ಬಳಿ ಕುಡುಕನ ಅವಾಂತರದಿಂದಾಗಿ ವಾಹನ ಸವಾರರು ರೋಸಿ ಹೋದ್ರು. ಲಾಕ್ಡೌನ್ ಇದ್ರೂ ಜನ ಬೇಕಾಬಿಟ್ಟಿಯಾಗಿ ಓಡಾಡ್ತಿರೋದಕ್ಕೆ ಸಿಎಂ ಬಿಎಸ್ವೈ ಹೇಳಿದ್ದು ಏನು? ಟೈಟ್ ರೂಲ್ಸ್ ಇದ್ರೂ ಜನರನ್ನ ಗುಂಪು ಸೇರಿಸಿದ್ದು ಯಾಕೆ ಮಾಜಿ ಸಿಎಂ ಸಿದ್ದರಾಮಯ್ಯ? ಡಿವಿಎಸ್ ಮನೆ ಮುಂದೆ ಜನ ಜಾತ್ರೆ ನಿಂತಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಲಾಕ್ ಕೇರ್ಲೆಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೊರೋನಾ ಸೋಂಕು ಹರಡುವುದನ್ನು ತಡೆಯುವುದಕ್ಕೆ ನಾವು 14 ದಿನಗಳ ನಿರ್ಬಂಧವನ್ನ ಕಟ್ಟುನಿಟ್ಟಾಗಿ ಪಾಲಿಸೋಣ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಸಿಎಂ, ಮಾರ್ಗಸೂಚಿಯನ್ನ ತಪ್ಪದೆ ಅನುಸರಿಸಿ ವೈರಾಣು ಹರಡುವಿಕೆಯನ್ನ ನಿಯಂತ್ರಿಸುವುದಕ್ಕೆ ಸರ್ಕಾರದೊಂದಿಗೆ ಸಹಕರಿಸಿ ಅಂತ ಸಮಸ್ತ ನಾಗರಿಕರಲ್ಲಿ ಮನವಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರೋದ್ರಿಂದ ಎಲ್ಲರೂ ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ, ನಾವು ಒಟ್ಟಾಗಿ ಕೊರೋನಾವನ್ನ ಹಿಮ್ಮೆಟ್ಟಿಸೋಣ ಅಂತ ಸಿಎಂ ಬಿಎಸ್ವೈ ಟ್ವಿಟರ್ನಲ್ಲಿ ಮನವಿ ಮಾಡಿದ್ದಾರೆ. ಕೊರೋನಾ ಸೋಂಕಿನ ಸರಪಳಿಯನ್ನ ಮುರಿಯೋದಕ್ಕೆ ಇಂದಿನಿಂದ ಮತ್ತಷ್ಟು ಕಠಿಣ ಕ್ರಮಗಳನ್ನು ವಿಧಿಸಲಾಗಿದೆ. ಎಲ್ಲಾ ಸಂಸದರು ಮತ್ತು ಶಾಸಕರು ನಿಮ್ಮ ಕ್ಷೇತ್ರಗಳಲ್ಲಿ ಉಳಿದು ಉದ್ದೇಶ ಈಡೇರುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಾಗಿ ನಿಯಮಗಳು ಜಾರಿಯಾಗುವುದನ್ನು ಖಚಿತಪಡಿಸಬೇಕು ಅಂತ ಮನವಿ ಮಾಡ್ತೇನೆ ಅಂತ ಸಿಎಂ ಬಿಎಸ್ವೈ ಟ್ವೀಟ್ ಮಾಡಿದ್ದಾರೆ. ಕೊರೋನಾ ನಿಯಂತ್ರಿಸುವ ಸಲುವಾಗಿ ಲಾಕ್ಡೌನ್ ಜಾರಿ ಮಾಡಿದ್ದು ಎಲ್ಲರ ಸಹಕಾರವಿಲ್ಲದೆ ಇದು ಯಶಸ್ವಿ ಆಗೋದಿಲ್ಲ ಅಂತ ಸಿಎಂ ಬಿಎಸ್ವೈ ಟ್ವೀಟ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಏನೇ ಅಡೆತಡೆ ಸಮಸ್ಯೆಗಳಿದ್ದರೂ ದಯವಿಟ್ಟು ಅದನ್ನ ಜಿಲ್ಲಾಧಿಕಾರಿಗಳ, ಜಿಲ್ಲಾ ಉಸ್ತುವಾರಿ ಸಚಿವರ ಅಥವಾ ನೇರವಾಗಿ ನನ್ನ ಗಮನಕ್ಕೆ ತನ್ನಿ. ಒಟ್ಟಾಗಿ ನಾವು ಕೊರೋನಾವನ್ನ ಸೋಲಿಸೋಣ, ಸಾರ್ವಜನಿಕರು ಕೂಡ ಸೋಂಕು ನಿಯಂತ್ರಿಸುವುದಕ್ಕೆ ಸಹಕರಿಸಿ ಅಂತ ಸಿಎಂ ಮನವಿ ಮಾಡಿದ್ದಾರೆ. ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ನಿವಾಸದ ಎದುರು ಜನಜಾತ್ರೆಯೇ ನಡೆದಿತ್ತು. ಜನಸಾಮಾನ್ಯರಿಗೊಂದು ನ್ಯಾಯ, ನಾಗರಿಕರಿಗೊಂದು ನ್ಯಾಯಾನ ಅನ್ನೋ ಅನುಮಾನವೂ ಕಾಡೋದಕ್ಕೆ ಶುರುವಾಗಿದೆ. ಹೆಬ್ಬಾಳ ಕ್ಷೇತ್ರದ ಜನರಿಗೆ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಡಿವಿಎಸ್ ನಿವಾಸದ ಬಳಿ 100ಕ್ಕೂ ಹೆಚ್ಚು ಜನ ಗುಂಪು ಸೇರಿದ್ರು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಪಾಲ್ಗೊಂಡಿದ್ರು. ಕರ್ನಾಟಕದಲ್ಲಿ ಲಾಕ್ಡೌನ್ ಜಾರಿಯಾಗಿದ್ರೂ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಮಾತ್ರ ಈ ಲಾಕ್ಡೌನ್ ನಿಯಮ ಅನ್ವಯ ಆಗಲ್ವಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಲಾಕ್ಡೌನ್ ನಡುವೆ ರಂಜಾನ್ ಆಹಾರ ಕಿಟ್ ವಿತರಣೆ ಮಾಡಲಾಗಿದೆ. ಪುಲಕೇಶಿ ನಗರ ಶಾಸಕ ಅಖಂಡ ಶ್ರೀನಿವಾಸಮೂರ್ತಿ ಕಾವಲ್ ಭೈರಸಂದ್ರ ಚರ್ಚ್ ಬಳಿ ರೇಷನ್ ಕಿಟ್ ವಿತರಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್, ಕೃಷ್ಣ ಬೈರೇಗೌಡ ಕೂಡ ಭಾಗಿಯಾಗಿದ್ದರು. ರಂಜಾನ್ ಪ್ರಯುಕ್ತ ಜನರಿಗೆ ರೇಷನ್ ಕಿಟ್ ವಿತರಣೆ ಮಾಡುವ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳೇ ಇದ್ರು. ಕೋವಿಡ್ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ಕಾವಲ್ ಭೈರಸಂದ್ರದಲ್ಲಿ ರೇಷನ್ ಕಿಟ್ಗಾಗಿ ಸಾಲುಗಟ್ಟಿ ಜನ ನಿಂತಿದ್ರು. ಮನೆಯಲ್ಲಿ ಇದ್ದ ಜನರನ್ನ ರಸ್ತೆಗೆ ಕರೆತಂದು ವೇದಿಕೆ ಹಾಕಿ ಕಾರ್ಯಕ್ರಮ ಮಾಡಿದ್ರು. 10 ಗಂಟೆ ಬಳಿಕವೂ ಇಷ್ಟು ಜನರನ್ನ ಸೇರಿಸಿದ್ದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾವಲ್ ಭೈರಸಂದ್ರದಲ್ಲಿ ಲಾಕ್ಡೌನ್ ಮಧ್ಯೆನೂ ಶಾಸಕ ಅಖಂಡ ಶ್ರೀನಿವಾಸಮೂರ್ತಿ ಕಿಟ್ ವಿತರಣೆ ಮಾಡಿದ್ರು. ಈ ವೇಳೆ ಜನನಾಯಕರ ಬೆಂಬಲಿಗರ ಗುಂಪೆ ಹೆಚ್ಚಾಗಿತ್ತು. ಕಿಟ್ ಸ್ವೀಕರಿಸುವವರನ್ನ ಮಾತ್ರ ದೂರ ನಿಲ್ಲಿಸಲಾಗಿತ್ತು. ಮಾಸ್ಕ್ ಹಾಕಿಸಿಕೊಳ್ಳದೆ ಬಂದ ಹುಡುಗನ ಮೇಲೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗರಂ ಆದ್ರು. ಕೇವಲ 5 ನಿಮಿಷದಲ್ಲೇ ಕಾರ್ಯಕ್ರಮ ಮುಗಿಸಿ ಸಿದ್ದರಾಮಯ್ಯ ಹೊರಟ್ರು. ಬೆಂಗಳೂರಲ್ಲಿ ಈಗ ಅಗತ್ಯ ವಸ್ತುಗಳ ಖರೀದಿಗೆ ವಿನಾಯಿತಿ ನೀಡುವಂತಾಗಲು ಅಥವಾ ಬ್ರೇಕ್ ಹಾಕುವಂತಾಗಲು ಪ್ರಸ್ತಾವನೆ ಸಲ್ಲಿಸಿಲ್ಲ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಬೆಂಗಳೂರಲ್ಲಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಗೌರವ್ ಗುಪ್ತಾ, ರಾಜ್ಯ ಸರ್ಕಾರಕ್ಕೆ ಯಾವುದೇ ಹೊಸ ಪ್ರಸ್ತಾವನೆ ಸಲ್ಲಿಸಿಲ್ಲ, ಈಗಿನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಎಲ್ಲರೂ ಪಾಲಿಸಬೇಕು ಅಂತ ಹೇಳಿದ್ದಾರೆ. ಬೆಳಗ್ಗೆಯಿಂದ ನೀರು ಕುಡಿದಿಲ್ಲ, ಟೀ ಕುಡಿದಿಲ್ಲ, ತಿಂಡಿಯನ್ನು ತಿಂದಿಲ್ಲ ಅಂತ ಬೈಕ್ ಸವಾರ ಕಣ್ಣೀರು ಸುರಿಸಿದ್ದಾನೆ. ಯಶವಂತಪುರ ಎಪಿಎಂಸಿಯಿಂದ ಬಾಣಸವಾಡಿಗೆ ದಿನಸಿ ತೆಗೆದುಕೊಂಡು ಹೋಗ್ತಾ ಇದ್ದ ವ್ಯಕ್ತಿಯನ್ನ ತಡೆದ ಪೊಲೀಸರು ಗಾಡಿ ಕೊಡದೆ ಸತಾಯಿಸಿದ್ರು. ನಾನು ಅಂಗಡಿಗೆ ಹೋಗಿ ವ್ಯಾಪಾರ ಮಾಡಬೇಕಾಗಿತ್ತು, ಖರೀದಿಯ ಬಿಲ್ ಕೊಟ್ಟರೂ ಪೊಲೀಸರು ಬಿಡ್ಲಿಲ್ಲ ಅಂತ ಕಣ್ಣೀರಿಟ್ರು. ಲಾಕ್ಡೌನ್ ಅನಿವಾರ್ಯ ಅಂತ ಸಿಎಂ ಬಿಎಸ್ವೈಗೆ ಅನಿಸಿದ್ದು ಯಾಕೆ? 2 ವಾರ ಲಾಕ್ಡೌನ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದು ಯಾಕೆ? ರಾಜ್ಯದಲ್ಲಿ ಕೊರೋನಾ ಟೆಸ್ಟ್ ಸರಿಯಾಗಿ ಮಾಡ್ತಿಲ್ವಾ? ಲಾಕ್ಡೌನ್ ಟೈಮಲ್ಲಿ ಜನರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಟೈಟ್ ಲಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಲಾಕ್ಡೌನ್ ಘೋಷಣೆ ಮಾಡುವುದಕ್ಕೂ ಮುನ್ನ ಕೇಂದ್ರ ಸರ್ಕಾರದ ಜೊತೆ ಚರ್ಚಿಸೋಕೆ ರಾಜ್ಯ ಸರ್ಕಾರ ಉದ್ದೇಶಿಸಲಾಗಿತ್ತು. ಲಾಕ್ಡೌನ್ ಸಂಬಂಧ ಚರ್ಚಿಸಲು ಇದೇ ಕಾರಣಕ್ಕೆ ಗೃಹ ಸಚಿವರಿಗೆ ಸಿಎಂ ಬಿಎಸ್ವೈ ಸೂಚಿಸಿದ್ರು. ಆದರೆ ಪರಿಸ್ಥಿತಿ ನಿಭಾಯಿಸಲು ಲಾಕ್ಡೌನ್ ಅನಿವಾರ್ಯ ಅಂತ ಒತ್ತಡ ಹೆಚ್ಚಾಗಿದ್ದರಿಂದ ಕೇಂದ್ರದ ಜೊತೆ ಚರ್ಚೆಗೂ ಮುನ್ನವೇ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆಯಂತೆ. ಈಗ ಜಾರಿ ಮಾಡಿರುವುದು ಸಂಪೂರ್ಣ ಲಾಕ್ಡೌನ್ ಅಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದು, ನನ್ನ ಪ್ರಕಾರ 2 ವಾರ ಸಂಪೂರ್ಣ ಲಾಕ್ಡೌನ್ ಮಾಡಬೇಕು. ಲಾಕ್ ಮಾಡಿದ ರಾಜ್ಯಗಳಲ್ಲಿ ಕೊರೋನಾ ಸೋಂಕು ಕಡಿಮೆಯಾಗಿದೆ. ಆಂಧ್ರ, ದೆಹಲಿಯಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡಿದ್ರಿಂದ ಕೊರೋನಾ ಸೋಂಕಿನ ಪ್ರಕರಣ ಕಡಿಮೆಯಾಗ್ತಾ ಇದೆ. ಹಾಗೇನು ರಾಜ್ಯದಲ್ಲೇ ಫುಲ್ ಲಾಕ್ಡೌನ್ ಆಗಬೇಕು ಅಂತ ಸಿದ್ದು ಆಗ್ರಹಿಸಿದ್ರು.
ಕರ್ನಾಟಕದಲ್ಲಿ ಒಂದ್ ಕಡೆ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದ್ರೆ ಮತ್ತೊಂದ್ ಕಡೆ ಕೋವಿಡ್ ಟೆಸ್ಟ್ ಬಗ್ಗೆಯೂ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿರೋ ಮಾಜಿ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಕೊರೋನಾ ಟೆಸ್ಟ್ ಸಮರ್ಪಕವಾಗಿ ಮಾಡ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಬೊಮ್ಮಾಯಿ, ಆರೋಗ್ಯಾಧಿಕಾರಿಗಳು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಲಾಕ್ಡೌನ್ ಇದ್ರೂ ಜನರು ಅನಗತ್ಯವಾಗಿ ಓಡಾಡ್ತಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಜನರು ಸಹಕಾರ ನೀಡಬೇಕು, ಇಲ್ಲದೇ ಇದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅಂತ ಬೊಮ್ಮಾಯಿ ವಾರ್ನ್ ಮಾಡಿದ್ರು. ಲಾಕ್ಡೌನ್ ಜಾರಿಯಾಗಿರೋದ್ರಿಂದ 1 ತಿಂಗಳಾದರೂ ಬಡವರಿಗೆ ಸರ್ಕಾರ ಸಹಾಯ ಮಾಡಲೇಬೇಕು ಅಂತ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸತೀಶ್, ತಮಿಳುನಾಡು ಸರ್ಕಾರ ಮಾದರಿಯಲ್ಲಿ 4,000 ಧನ ಸಹಾಯ ನೀಡಲಿ ಅಂತ ಆಗ್ರಹಿಸಿದ್ರು. ಇನ್ನು ಬೆಳಗಾವಿ ಜಿಲ್ಲೆಗೆ ಆಕ್ಸಿಜನ್ ಪೂರೈಕೆಯಲ್ಲಿ ತಾರತಮ್ಯ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಸತೀಶ್, ಈ ಬಗ್ಗೆ ಡಿಸಿ ಗಮನಕ್ಕೆ ತಂದಿದ್ದೀವಿ, ಸರಿಪಡಿಸೋದಾಗಿ ಹೇಳಿದ್ದಾರೆ ಅಂತ ಹೇಳಿದ್ರು. ಲಾಕ್ಡೌನ್ನಿಂದ ಹಳ್ಳಿ ಭಾಗದ ಜನರಿಗೆ ಸಮಸ್ಯೆ ಆಗಿದೆ ಅಂತ ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಶಿವಲಿಂಗೇಗೌಡ, ಜಿಲ್ಲೆಯಲ್ಲಿ ಈಗಾಗಲೇ ಉತ್ತಮ ಮಳೆಯಾಗಿದೆ, ಕೃಷಿ ಚಟುವಟಿಕೆಗೆ ಬೀಜ ಗೊಬ್ಬರ ತೆಗೆದುಕೊಳ್ಳೋಕಾಗ್ತಿಲ್ಲ ಅಂತ ಆರೋಪಿಸಿದ್ರು. ಇನ್ನು 18 ವರ್ಷ ಮೇಲ್ಪಟ್ಟವರು ಹೇಗೆ ಲಸಿಕೆ ಪಡಿತಾರೆ? ಹೀಗಾಗಿ ಲಾಕ್ಡೌನ್ ಬಗ್ಗೆ ಒಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಶಿವಲಿಂಗೇಗೌಡ ಆಗ್ರಹಿಸಿದ್ರು. ರಾಜ್ಯದಲ್ಲಿ ಟೈಟ್ ಲಾಕ್ಡೌನ್ ಇದ್ರೂ ಸಹ ಹಲವರು ಬೇಕಾಬಿಟ್ಟಿ ಓಡಾಟ ನಡೆಸುತ್ತಿದ್ದಾರೆ. ಆದರೆ ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ವ್ಯಾಪಾರಿಗಳು ಮಾತ್ರ ಸ್ವಯಂ ಲಾಕ್ಡೌನ್ ಮಾಡೋಕೆ ನಿರ್ಧರಿಸಿದ್ದಾರೆ. ನಾಳೆಯಿಂದ ಮೇ 24ರವರೆಗೆ ಸ್ವಯಂ ಲಾಕ್ಡೌನ್ ಮಾಡೋಕೆ ನಿರ್ಧರಿಸಿದ್ದು, ಎಲ್ಲಾ ವ್ಯಾಪಾರ ವಹಿವಾಟು ಬಂದ್ ಆಗಲಿದೆ. ಅಗತ್ಯ ವಸ್ತುಗಳನ್ನು ಹೋಮ್ ಡೆಲಿವರಿ ನೀಡೋದಕ್ಕೆ ಮಾತ್ರ ನಿರ್ಧರಿಸಿದ್ದಾರೆ. ಲಾಕ್ಡೌನ್ ಅವಧಿಯಲ್ಲೂ ಮನೆಯಿಂದ ಹೊರಬರೋಕೆ ಒಬ್ಬೊಬ್ರು ಒಂದೊಂದು ಕಾರಣಗಳನ್ನ ಹೇಳಿ ಹೊರಬರ್ತಿದ್ದಾರೆ. ಅದರಲ್ಲೂ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಯುವಕನೋರ್ವ ವೈದ್ಯರ ಏಪ್ರೋನ್ ಅನ್ನ ಧರಿಸಿ ತರಕಾರಿ ತರೋಕೆ ಬಂದಿದ್ದಂತೆ. ತಾಯಿಯನ್ನ ಕೂರಿಸಿಕೊಂಡು ಬಂದಿದ್ದ ಯುವಕನ ಬೈಕನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ತಪಾಸಣೆ ವೇಳೆ ಸುಳ್ಳು ಹೇಳಿ ಯುವಕ ಸಿಕ್ಬಿದ್ದಿದ್ದಾನೆ. ಲಾಕ್ಡೌನ್ ಜಾರಿ ಮಾಡಿದ್ರೂ ಸಹ ನಿಯಮ ಉಲ್ಲಂಘಿಸಿ ಬೇಕಾಬಿಟ್ಟಿ ಸಂಚಾರ ಮಾಡ್ತಾ ಇದ್ದ ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಈಗಾಗಲೇ 750 ವಾಹನಗಳನ್ನು ಸೀಸ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಈ ಬಗ್ಗೆ ಮಾಹಿತಿ ನೀಡಿದ್ದು, ನಿಯಮಗಳನ್ನು ಉಲ್ಲಂಘಿಸಿ ಬೇಕಾಬಿಟ್ಟಿ ಸಂಚರಿಸ್ತಾ ಇದ್ದ ಕಾರು, ಬೈಕ್ಗಳನ್ನು ಸೀಸ್ ಮಾಡಿ ಒಂದೆಡೆ ಇರಿಸಿದ್ದಾರೆ. ಸೋಂಕಿನಿಂದ ಮೃತಪಟ್ಟ ತಾಯಿ ಮೃತದೇಹ ಸಾಗಿಸೋಕೆ ಮಗ ಪಟ್ಟ ಸಂಕಷ್ಟ ಏನು? ಚಿತಾಗಾರಕ್ಕೆ ಮೃತರ ಕುಟುಂಬಸ್ಥರು ಬರೋದನ್ನೇ ಬಿಟ್ರ? ಒಂದೇ ದಿನ ತಂದೆ ಮಗ ಸಾವು, ಅಪ್ಪ ಅಮ್ಮನ ಕಳೆದುಕೊಂಡು ಬಾಲಕಿ ಅನಾಥೆಯಾಗಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಕೊರೋನಾ ಕಣ್ಣೀರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಸೋಂಕಿನಿಂದಾಗಿ ಸಂಬಂಧಗಳಿಗೆ ಕೊಳ್ಳಿ ಹಿಡುವಂತಾಗಿದೆ. ಕ್ಷಣಕ್ಕೊಂದು ಜೀವ ಬಲಿಯಾಗ್ತಾ ಇದ್ದು ಅನಾಥರಾಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮೇಡಿ ಅಗ್ರಹಾರದ ಬಳಿ 55 ವರ್ಷದ ತಾಯಿಯನ್ನ ಕಳೆದುಕೊಂಡ ಮಗನ ಪರಿಸ್ಥಿತಿ ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿತ್ತು. ಏಪ್ರಿಲ್ 21ಕ್ಕೆ ನಮ್ಮ ತಾಯಿಗೆ ಜ್ವರ ಬಂದಿತ್ತು. ನಾರ್ಮಲ್ ಜ್ವರ ಅಂತ ಹೇಳಿ ಸ್ಥಳೀಯ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಕೊಡಿಸಿದ್ವಿ. ಉಸಿರಾಟದ ಸಮಸ್ಯೆ ಇದ್ದಿದ್ರಿಂದ ವೈದ್ಯರ ಸಲಹೆ ಮೇರೆಗೆ ಕೊರೋನಾ ಟೆಸ್ಟ್ ಮಾಡಿಸಲಾಗಿತ್ತು. 1 ಲಕ್ಷಕ್ಕೂ ಅಧಿಕ ಬಿಲ್ ಮಾಡಿದ್ರು. ತಾಯಿ ಉಳಿಯಲಿಲ್ಲ ಅಂತ ಕಣ್ಣೀರಿಟ್ಟಿದ್ದಾನೆ. ಕೊರೋನಾ ಸೋಂಕಿನಿಂದ ಮೃತಪಡುವವರ ಸಂಖ್ಯೆ ಹೆಚ್ಚಳವಾಗಿದ್ದು, ಬೆಂಗಳೂರಿನ ಚಿತಾಗಾರಿಗಳಿಗೂ ಲಾಕ್ಡೌನ್ ಎಫೆಕ್ಟ್ ತಟ್ಟಿದೆ. ಮೇಡಿ ಅಗ್ರಹಾರದ ಚಿತಾಗಾರಿಗಳ ಮುಂದೆ ಆಂಬ್ಯುಲೆನ್ಸ್ಗಳ ಸಂಖ್ಯೆ ಇಳಿಮುಖವಾಗಿದೆ. ನಿತ್ಯ 10 ಆಂಬ್ಯುಲೆನ್ಸ್ಗಳು ಕ್ಯೂ ನಿಲ್ತಾ ಇದ್ದು, ಅಂತ್ಯ ಸಂಸ್ಕಾರಕ್ಕಾಗಿ ಗಂಟೆಗಟ್ಟಲೆ ಕಾಯಬೇಕಾಗಿತ್ತು. ಅದರಿಂದ ಚಿತಾಗಾರದ ಆವರಣ ಖಾಲಿ ಆಗಿತ್ತು. ಚಿತಾಗಾರಕ್ಕೆ ಬರುವ ಮೃತ ಕುಟುಂಬಸ್ಥರ ಸಂಖ್ಯೆಯೂ ಇಳಿಮುಖವಾಗಿದೆ. ತಾಯಿ ಶವ ಊರಿಗೆ ಒಯ್ಯೋದಕ್ಕೆ ಆಂಬ್ಯುಲೆನ್ಸ್ ಇಲ್ಲದೆ ಮಗ ಗೋಳಾಟ ನಡೆಸಿದ್ದಾನೆ. ಆಂಬ್ಯುಲೆನ್ಸ್ ಸಿಗದಿದ್ದಾಗ ಆಟೋದಲ್ಲೇ ಮಗ ತಾಯಿ ಶವವನ್ನ ಸಾಗಿಸಿದ್ದಾನೆ. ಮಂಡ್ಯ ಜಿಲ್ಲೆ ಮಳವಳ್ಳಿಗೆ ತಾಯಿ ಶಾರದಮ್ಮರ ಮೃತದೇಹವನ್ನ ಮಗ ಶಿವಕುಮಾರ್ ಆಟೋದಲ್ಲೇ ಸಾಗಿಸುವುದಕ್ಕೆ ಮುಂದಾದ್ರು. ಬಳಿಕ ನಾಯಂಡಹಳ್ಳಿ ಜಂಕ್ಷನ್ ಬಳಿ ಪೊಲೀಸರೇ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡೋದಕ್ಕೆ ಪರದಾಡಿದ್ರು, ಆದ್ರೂ ಸಿಗಲಿಲ್ಲ. ಬೆಂಗಳೂರಿನ 2 ಆಸ್ಪತ್ರೆಗೆ ಅಲೆದರೂ ಆಕ್ಸಿಜನ್ ಬೆಡ್ ಸಿಕ್ಕಿರಲಿಲ್ಲ. ಬೆಂಗಳೂರಿನ ಸಿಎಂಎಚ್ ಆಸ್ಪತ್ರೆಯಲ್ಲಿ ಪರೀಕ್ಷೆ ವೇಳೆ ಮೃತಪಟ್ಟಿದ್ದರಂತೆ.
ತಾಯಿ ಶವವನ್ನ ಆಟೋದಲ್ಲೇ ಕೊಂಡೊಯ್ತಾ ಇದ್ದವನ ಪರಿಸ್ಥಿತಿ ನೋಡಿದ ಪೊಲೀಸರು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡೋದಕ್ಕೆ ಮುಂದಾದ್ರು. ಖುದ್ದು ಪೊಲೀಸರೇ 108ಗೆ ಕರೆ ಮಾಡಿದ್ರು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಸುಮಾರು ಅರ್ಧ ಗಂಟೆಗಳ ಕಾಲ ಕಾದ ಮಗ ಕೊನೆಗೆ ಮಳವಳ್ಳಿವರೆಗೂ ಆಟೋದಲ್ಲೇ ಮೃತದೇಹವನ್ನ ಕೊಂಡೊಯ್ದಿದ್ದಾನೆ. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಮೃತ್ಯುಕೇಕೆ ಮುಂದುವರೆದಿದೆ. ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡು ಮಗು ಅನಾಥವಾಗಿದೆ. ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ದಂಪತಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಮೊನ್ನೆಯಷ್ಟೇ ಕೊರೋನಾದಿಂದ ತಂದೆ ಕೊನೆಯುಸಿರೆಳೆದರು. ಇಂದು ಬೆಳಗ್ಗೆ ತಾಯಿಯನ್ನು ಬಾಲಕಿ ಕಳೆದುಕೊಂಡಿದ್ದಾಳೆ. ಬಾಲಕಿಯ ಅಜ್ಜ ಅಜ್ಜಿಗೂ ಕೊರೋನಾ ಪಾಸಿಟಿವ್ ಬಂದಿದ್ದು ಏನೂ ಗೊತ್ತಾಗದೆ ಬಾಲಕಿ ಕಂಗೆಟ್ಟು ಹೋಗಿದ್ದಾಳೆ. ಒಂದೇ ದಿನ ಕೊರೋನಾಗೆ ತಂದೆ ಮಗ ಬಲಿಯಾದ ಹೃದಯ ವಿದ್ರಾವಕ ಘಟನೆ ಧಾರವಾಡದಲ್ಲಿ ನಡೆದಿದೆ. ಬೆಳಗಾವಿ ಆಸ್ಪತ್ರೆಯಲ್ಲಿ ಕಿರಾಣಿ ವರ್ತಕರ ಸಂಘದ ಕಾರ್ಯದರ್ಶಿಯಾಗಿದ್ದ ರವೀಂದ್ರನಾಥ ವಸ್ತ್ರದ್ ಮೃತಪಟ್ಟರೆ ಬಳಿಕ ಮಗ ವಿಶ್ವನಾಥ್ ವಸ್ತ್ರದ್ ಕೊನೆಯುಸಿರೆಳೆದಿದ್ದಾರೆ. ಕುಟುಂಬದ ಇನ್ನೂ ಇಬ್ಬರಿಗೆ ಕೊರೋನಾ ವಕ್ಕರಿಸಿದೆ. ಕೊರೋನಾದಿಂದ ಇಡೀ ಕುಟುಂಬಸ್ಥರಿಂದ ಆತಂಕ ವ್ಯಕ್ತವಾಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಅಬ್ಬರಿಸಿ ಬೊಬ್ಬರಿತಾ ಇದ್ರೂ ಇನ್ನೂ ಸೋಂಕಿತರ ನರಳಾಟ ತಪ್ಪಿಲ್ಲ. ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ಪರಿಸ್ಥಿತಿ ಘನಘೋರ ಸ್ಥಿತಿ ಅನಾವರಣಗೊಂಡಿದ್ದು ಬೆಡ್ ಇಲ್ಲದೆ ಕುಳಿತಲ್ಲೇ ಆಕ್ಸಿಜನ್ ತೆಗೆದುಕೊಳ್ಳುವ ದುಸ್ಥಿತಿ ನಿರ್ಮಾಣವಾಗಿದೆ. ಎಮರ್ಜೆನ್ಸಿ ವಾರ್ಡ್ ಕಾರಿಡಾರ್ನಲ್ಲಿ 50ಕ್ಕೂ ಹೆಚ್ಚು ಜನ ಒದ್ದಾಡ್ತಾ ಇದ್ದಾರೆ. ಆಸ್ಪತ್ರೆ ಕಾರಿಡಾರ್ನಲ್ಲಿ ಆಕ್ಸಿಜನ್ ಇಟ್ಕೊಂಡೇ ರೋಗಿಗಳು ಕುಳಿತಿದ್ರು. ಸೂಕ್ತ ಚಿಕಿತ್ಸೆ ಕೊಡದ ಮಿಮ್ಸ್ ಆಸ್ಪತ್ರೆ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೋವಿಡ್ ನಿಯಂತ್ರಣಕ್ಕೆ ಲಾಕ್ಡೌನ್ ಜಾರಿ ಮಾಡಿದ್ರಿಂದ ಕೆಲವರಿಗೆ ಅನಾನುಕೂಲವಾಗಿದೆ. ಹೆಲ್ತ್ ಚೆಕ್ಅಪ್ಗೆ ಹೋಗೋದಕ್ಕೆ ವೆಹಿಕಲ್ ಇಲ್ಲದೆ ಗರ್ಭಿಣಿ ಮತ್ತು ತಾಯಿ ನಡೆದುಕೊಂಡೇ ಬರಬೇಕಾಯಿತು. ಕೊಪ್ಪಳ ತಾಲೂಕಿನ ನರೇಗಲ್ ಗ್ರಾಮದಿಂದ ಕೊಪ್ಪಳದ ಆಸ್ಪತ್ರೆಗೆ ಸುಮಾರು 10 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಬಂದಿದ್ದಾರೆ. ಕೊರೋನಾ ಬಂದ ಮೇಲೆ ಕರುಣೆ ಅನ್ನೋದು ಮಾಯವಾಗಿದೆ. ಚಿತ್ರದುರ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಮಹಿಳೆ ಸೋಂಕಿನಿಂದ ಸಾವನ್ನಪ್ಪಿದ್ರು. ಅವರ ಬಳಿ ಇದ್ದ ಮಾಂಗಲ್ಯ ಸರವನ್ನೇ ಕಿರಾತಕರು ಎಗರಿಸಿದ್ದಾರೆ. ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ 3 ದಿನದ ಹಿಂದೆ ಕೋವಿಡ್ ವಾರ್ಡ್ಗೆ ದಾಖಲಾಗಿದ್ದ ಇಂಗಳದಾಳ್ ಗ್ರಾಮದ 46 ವರ್ಷದ ಸುಮಾ ಮೃತಪಟ್ಟಿದ್ರು. ಆದರೆ ಸುಮಾ ಕೊರಳಿನಲ್ಲಿ ಇದ್ದ ಮಾಂಗಲ್ಯದ ಸರ ನಾಪತ್ತೆಯಾಗಿದ್ದು ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ಮಾಂಗಲ್ಯ ಸರ ಕಳುವಾಗಿದ್ದಕ್ಕೆ ಸಂಬಂಧಿಕರು ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಲಾಕ್ಡೌನ್ ಮುಗಿತಿದ್ದಂತೆ ಲಸಿಕೆ ಸಿಗೋದು ಪಕ್ಕಾನಾ? ಬೆಂಗಳೂರಿನಲ್ಲಿ ಇವತ್ತು ಸ್ಫೋಟಗೊಳ್ಳುವುದು ಎಷ್ಟು? ವಾರ್ ರೂಮ್ ಸಿಬ್ಬಂದಿ ಏಕಾಏಕಿ ಕೆಲಸ ಬಿಡ್ತಿರೋದು ಯಾಕೆ? ಇದೆಲ್ಲವನ್ನು ನೋಡೋಣ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯಕ್ಕೆ 5 ಲಕ್ಷ ಡೋಸ್ ಕೊರೋನಾ ಲಸಿಕೆ ಬಂದಿದೆ ಅಂತ ಹೇಳಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಯುವಕರಿಗೆ ಲಸಿಕೆ ನೀಡಲು ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಆದರೆ 18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕೆ ನೀಡುವ ಬಗ್ಗೆ ಇಂದಿನಿಂದ ಹಲವು ನಿರ್ಬಂಧಗಳಿವೆ. ಹೀಗಾಗಿ ಸಮಸ್ಯೆಯಾಗ್ತಿದ್ದು ಆಸ್ಪತ್ರೆಗಳಿಗೆ ಲಸಿಕೆ ಪಡೆಯಲು ಬರಲು ಸಮಸ್ಯೆ ಆಗುತ್ತೆ. ಹೀಗಾಗಿ 14 ದಿನ ಮುಂದೂಡುವ ಬಗ್ಗೆ ಗೃಹ ಖಾತೆ ಸಚಿವ ಬಸವರಾಜ ಬೊಮ್ಮಾಯಿ ಜತೆ ಚರ್ಚಿಸಲಾಗಿದೆ ಅಂತ ಸುಧಾಕರ್ ಹೇಳಿದ್ರು. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಅಬ್ಬರಿಸುತ್ತಲೇ ಇದ್ದು ಸೋಂಕು ಇವತ್ತು ಅಟ್ಟಹಾಸ ಮೆರೆಯುವ ಸಾಧ್ಯತೆ ಇದೆ. ನಿನ್ನೆ 20,000 ಗಡಿ ದಾಟಿದ್ದ ಸೋಂಕು ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿಂದು ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಕೆಯಾಗಿದ್ದು 15,738 ಕೇಸ್ ಪತ್ತೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕೊರೋನಾ ಸೋಂಕು ಕಂಟ್ರೋಲ್ ಮಾಡಲು ಬಿಬಿಎಂಪಿ ವಾರ್ ರೂಮ್ ತೆರೆದಿತ್ತು. ಆದರೆ ಬೆಡ್ ಬ್ಲಾಕಿಂಗ್ ಆರೋಪ ಕೇಳಿ ಬಂದಿದ್ದೇ ತಡ ಬಿಬಿಎಂಪಿ ವಾರ್ ರೂಮ್ ಸಿಬ್ಬಂದಿ ಒಬ್ಬೊಬ್ಬರಾಗಿ ರಾಜೀನಾಮೆ ನೀಡುತ್ತಿದ್ದಾರೆ. ಗಂಭೀರ ಆರೋಪ ಕೇಳಿ ಬಂದಿದ್ದರಿಂದಾಗಿ ಬಹುತೇಕ ಸಿಬ್ಬಂದಿ ರಾಜೀನಾಮೆ ನೀಡುತ್ತಿದ್ದು ಬಿಬಿಎಂಪಿ ವಾರ್ ರೂಮ್ಗಳಲ್ಲಿ ಸಿಬ್ಬಂದಿ ಕೊರತೆ ಉಂಟಾಗಿದೆ. ಬೆಂಗಳೂರಿನ ಪೀಣ್ಯ ಇಎಸ್ಐ ಆಸ್ಪತ್ರೆ ಮುಂದೆ ಸಿಬ್ಬಂದಿ ಧರಣಿ ನಡೆಸುವುದು ಮುಂದುವರೆದಿದೆ. ಕೆಲಸದಿಂದ ತೆಗೆದುಹಾಕಿದ್ದರಿಂದಾಗಿ ಗುತ್ತಿಗೆ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದಾರೆ. ಕೆಲಸದ ವಿಚಾರವಾಗಿ 3 ದಿನದ ಹಿಂದೆ ಪ್ರತಿಭಟನೆ ಮಾಡಿದ್ರು. ಆಗ ಕೆಲಸದಿಂದ ತೆಗೆಯುವುದಿಲ್ಲವೆಂದು ಭರವಸೆ ನೀಡಲಾಗಿತ್ತು. ಆದರೆ ಇಂದು ಏಕಾಏಕಿ ಹೊಸ ಗುತ್ತಿಗೆ ಸಿಬ್ಬಂದಿ ನೇಮಕ ಮಾಡಿಕೊಳ್ಳಲಾಗಿದೆ. ಹೊಸಬರನ್ನ ನೇಮಕ ಮಾಡಿಕೊಂಡಿದ್ದನ್ನ ಖಂಡಿಸಿ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ರು. ಬಂಡಹಳ್ಳಿ ಗ್ರಾಮಸ್ಥರಿಂದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಗ್ರಾಮದಲ್ಲಿ ಕೊರೋನಾ ಹೆಚ್ಚಾಗಿದೆ. ಸೀಲ್ ಡೌನ್ ಮಾಡಿ ಅಗತ್ಯ ವಸ್ತುಗಳನ್ನು ಪೂರೈಸದೇ ಇರುವುದಕ್ಕೆ ಕೆರಳಿದ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು.
ಬೆಂಗಳೂರಿನಲ್ಲಿ ಎಲ್ಲಾ ಮಾರ್ಕೆಟ್ಗಳನ್ನು ಬಂದ್ ಮಾಡಿದ್ದೇವೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಗೌರವ್ ಗುಪ್ತಾ, ಕೆಲವು ಕಡೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ, ಅದನ್ನ ಹೇಗೆ ಸ್ಥಳಾಂತರ ಮಾಡಬೇಕೆಂಬ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಕೆಆರ್ ಮಾರುಕಟ್ಟೆಯ ಹೊರಗೆ ವ್ಯಾಪಾರ ಮಾಡ್ತಿದ್ದಾರೆ, ದೈಹಿಕ ಅಂತರ ಕಾಯ್ದುಕೊಳ್ಳುವಂತೆ ಮಾರ್ಕ್ ಮಾಡ್ತೇವೆ ಅಂತ ಗೌರವ್ ಹೇಳಿದ್ರು. ಜಿಲ್ಲೆಗಳಿಗೆ ಆಕ್ಸಿಜನ್ ಪೂರೈಕೆಯಲ್ಲಿ ತಾರತಮ್ಯ ಆರೋಪ ಎದುರಾಗಿದೆ. ಸಚಿವ ಜಗದೀಶ್ ಶೆಟ್ಟರ್ ವಿರುದ್ಧ ಸ್ವಪಕ್ಷೀಯರಿಂದಲೇ ಕಿಡಿಕಾರಿದ್ದು, ಟ್ವೀಟ್ ಮಾಡಿ ಶೆಟ್ಟರ್ ವಿರುದ್ಧ ಬೆಳಗಾವಿ ಜಿಲ್ಲಾ ಬಿಜೆಪಿ ಮುಖಂಡ ಮಹಾಂತೇಶ್ ಮುಕುಂದ ಆಕ್ರೋಶ ಹೊರಹಾಕಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 5,641 ಕೊರೋನಾ ಆಕ್ಟಿವ್ ಕೇಸ್ ಇದ್ದು, ಜಿಲ್ಲೆಗೆ 36 ಕೆಎಲ್ ಆಕ್ಸಿಜನ್ ಅಲಾಟ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 6,587 ಕೊರೋನಾ ಆಕ್ಟಿವ್ ಕೇಸ್ ಇದ್ದು, ಅಲ್ಲಿಗೆ ನಿತ್ಯ 24 ಕೆಎಲ್ ಆಕ್ಸಿಜನ್ ಅಲಾಟ್ ಆಗಿದೆ ಅಂತ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಹೆಮ್ಮಾರಿ ವೈರಸ್ ಕೊರೋನಾದ 3ನೇ ಅಲೆ ಭೀತಿಯು ಶುರುವಾಗಿದೆ. ಕೊರೋನಾದ 3ನೇ ಅಲೆ ಎದುರಿಸಲು ಬಿಬಿಎಂಪಿಯಿಂದ ಪ್ಲಾನ್ ಮಾಡಿಕೊಂಡಿದೆ. ಐಸಿಯು, ಆಕ್ಸಿಜನ್ ಬೆಡ್ ಸೇರಿ ಇತರೆ ಸಿದ್ಧತೆಗೆ ಬಿಬಿಎಂಪಿ ಮುಂದಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಕೋವಿಡ್ 3ನೇ ಅಲೆ ಅಪ್ಪಳಿಸುವ ಸಾಧ್ಯತೆ ಇದ್ದು, ಕೊರೋನಾ ಕಂಟ್ರೋಲ್ಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ.